ಗೈಸ್ ಬಾದಾಮಿ ಹಾಲು ಕುಡಿತಾ ಇದೀವಿ ಗೈಸ್. ಬಿಸಿಲಿಗೆ ಜಿಮ್ಮಿಗೆ ಹೋಗಿ ಬಂದಿದ ತಕ್ಷಣ ಬಾದಾಮಿ ಹಾಲು ಕುಡಿಬೇಕಂತೆ, ಅದಕ್ಕೆ ಬಾದಾಮಿ ಹಾಲು ಕುಡಿತಾ ಇದೀವಿ. ನೋಡಿ, ನಾನು ಚೆಲ್ಕೊಂಡೆ, ಅವನು ಚೆಲ್ಕೊಂಡ. ಆಮೇಲೆ ಸಿಕ್ತೀನಿ ಕುಡ್ದಾದ್ಮೇಲೆ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತ ನಾನಂತೂ ಸೂಪರಾಗಿದ್ದೀನಿ. ಏನು ಬೆಳಗ್ಗೆನೇ ಎದ್ಬಿಟ್ಟವನೆ, ಎಲ್ಲ ಹೋಯ್ತವನೆ ಅನ್ಕೋಬಿಡ್ರಿ ಗೈಸ್. ಇವತ್ತಿಂದ ನಾನು ಜಿಮ್ಮಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಜಿಮ್ ಹತ್ರ ಹೋಗ್ತಾ ಇದ್ದೀನಿ. ಇಲ್ಲಿಂದ ನಮ್ಮ ಹುಡ್ಗನ ಮನೆಗೆ ಹೋಗಿ ನಮ್ಮ ಹುಡ್ಗನ ಕರ್ತಾಕೊಂಡು ಜಿಮ್ಮಿಗೆ ಹೋಗ್ಬೇಕು. ಅವನು ಸ್ಟಾರ್ಟಿಂಗ್ ಹೋಗ್ತಿದ್ದ, ಬಿಟ್ಟಿದ್ದ ಅನ್ನೋ ಕಾರಣಕ್ಕೆ ಒಂದು ಜೊತೆ ಹೋಗ್ಬೇಕು. ಬನ್ನಿ ಗೈಸ್. ಬೆಳಗ್ಗೆ ಎದ್ಬಿಟ್ರೆ ಚಳಿ ಗೈಸ್, ರೋದನೆ ಎದ್ದೇಳೋಕ್ಕಾಗಲ್ಲ. ಎದ್ದು ಹೋಗ್ಬೇಕು, ಏನೋ ಒಂದು ಮಾಡಬೇಕಲ್ಲ, ಹೋಗ್ಬೇಕು. ಬನ್ನಿ, ನಿಮಗೆ ಜಿಮ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ, ಇಲ್ಲ ನಮ್ಮ ಹುಡ್ಗನ ಮನೆ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ಸೊ ಗೈಸ್, ನಾನು ಅವನಿಗೆ ಹೇಳಿದ್ದೆ ಮಚ್ಚಿ ಜಿಮ್ಗೆ ಹೋಗ್ಬೇಕು ಕಣೋ, ಹೋಗೋಣ 1ನೇ ತಾರೀಕಿಂದ ಅಂತ. ಅವನು ಮಚ್ಚಿ 1ನೇ ತಾರೀಕಿಂದ ಹೋಗೋಣ ಅಂತ, ನ್ಯೂ ಇಯರ್ಗೆ ಹೋಗೋಣ ಅಂತಿದ್ದ. ಯಾಕೋ ಏನೋ ಗೊತ್ತಿಲ್ಲ, ಮಾರನೇ ದಿವಸ ಫೋನ್ ಮಾಡಿಬಿಟ್ಟು ಸೋಮವಾರದಿಂದನೇ ಹೋಗ್ಬಿಡೋಣ ಕಣೋ, ಸೋಮವಾರದಿಂದನೇ ಬಂದ್ಬಿಡು ಹೋಗೋಣ ಅಂತ ಅಂದ. ನಾನು ಇನ್ನೊಂದು ಸರಿ ನಡಿ 1ನೇ ತಾರೀಕಿಂದ ಏನೋಗೋದು, ಸೋಮವಾರದಿಂದನೇ ಹೋಗೋಣ, ನೋಡೋಣ, ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ, ನಿಮಗೆ ನಮ್ಮ ಹುಡ್ಗನ ಮನೆ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ಚಳಿ ಗೈಸ್. ಫೈನಲಿ ನಮ್ಮ ಹುಡ್ಗನ ಮನೆ ಹತ್ರ ಬಂದಿದ್ದಾಯಿತು. ಇವಾಗ ಫೋನ್ ಮಾಡಿದ್ದೆ, ಬರ್ತೀನಿ ಎಂದವನೇ. ಬನ್ನಿ, ಇವಾಗ ವೆಯ್ಟ್ ಮಾಡೋಣ, ಬಂದಾಗ ಅವನ್ನ ಆಯ್ತಾಕೊಂಡು ಹೋಗೋಣ ಗೈಸ್. ನಮ್ಮ ಮನೆಯಿಂದ ಏನು ಒಂದು 5 ನಿಮಿಷ ಅಷ್ಟೇ ಗೈಸ್ ಜಿಮ್ಮಿಗೆ. ನೋಡೋಣ, ಫಸ್ಟ್ನೇ ದಿವಸ ಫುಲ್ಲು ಜೋಶಲ್ಲಿದ್ದೀನಿ, ಹೆಂಗಿರುತ್ತೆ ಅಂತ. ಹೋಗಿದ ತಕ್ಷಣ ಭಾರ ಎತ್ತಕ್ಕಂತೂ ಕೊಡೋಲ್ಲ, ಫ್ರೀ ಮಾಡಿಸ್ತಾರೆ. ಫ್ರೀ ಮಾಡಿಸಾದ್ಮೇಲೆ ನಮಗೆ 1 ವಾರ ಫ್ರೀ ಮಾಡಿಸ್ತಾರೆ, ಅಂದರೆ ಎಕ್ಸಸೈಸ್ ಥರ ಮಾಡಿಸ್ತಾರೆ. 1 ವಾರ ಆದಮೇಲೆ ನಮಗೆ ಭಾರ ಎತ್ತಕ್ಕೆ ಕೊಡ್ತಾರೆ. ಹೋಗೋಣ ಬನ್ನಿ, ಅವ್ನು ಬರ್ತಾನೆ. ಬಂದಾದ್ಮೇಲೆ ಅವನನ್ನು ಕರ್ಕೊಂಡು ಹೋಗೋಣ. ಅಲ್ಲಿವರೆಗೂ ಕಾಯ್ತಾರಿ. ಅವನೇ ಫುಲ್ಲು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಹಾಕ್ಕೊಂಡು ಬರ್ತಾನೆ. ಬಂದು ಈಗ ಅವ್ನು ಇಲ್ಲೇ ಬಂದ. ನಾನು ಕರ್ಕೊಂಡು ಹೋಗೋಣ ಜಿಮ್ ಹತ್ರ ಹೋದ್ಮೇಲೆ ಸಿಗ್ತೀನಿ. ಫೈನಲಿ ಜಿಮ್ ಹತ್ರ ಬಂದಿದ್ದಾಯ್ತು. ನಮ್ಮ ಶಿಷ್ಯ ನೋಡಿ ಹೋಯ್ತಾನೆ. 3 ತಿಂಗಳಿಂದ ಕಾಸು ಕೊಟ್ಬಿಟ್ಟು ಇವಾಗ ಹೋಯ್ತಾನೆ. ತುಂಬ ಥ್ಯಾಂಕ್ ಯು ಸೋ ಮಚ್. 3 ತಿಂಗಳಿಂದ ಹೋಗೇ ಇಲ್ಲ ಗೈಸ್. ಹೆಂಗೆ ಗೊತ್ತಾ, ಸೇರ್ಕೊಂಡ ಶುಕ್ರವಾರ ಸೇರ್ಕೊಂಡ, ಶನಿವಾರ ಹೋಗಿ, ಭಾನುವಾರ ರಜಾ ಅಂತ ಬಿಟ್ಟ, ಸೋಮವಾರದಿಂದ ನಾಮ. ನಿನ್ಗೆ ಒಳ್ಳೇದಾಗ್ತದೆ ನಿನಗೆ. ಇವನ ಜೊತೆ ಇನ್ನೊಬ್ಬ ಬಂದಿದ್ದ, ಶೂಟ್ರು, ನಮ್ಮ ಅಂಗಡಿಗೆ ಬರ್ತಾನಲ್ಲ, ಅವ್ನು ಬಂದಿದ್ದ. ಅವನಿಂದನೇ ಅವನು ದಿವಸ ನಾಮ ಆಗಿದ್ದು. ನಿಮಗೆ ಎಲ್ಲ ಆದ್ಮೇಲೆ ಸಿಗ್ತೀನಿ ಬನ್ನಿ ಗೈಸ್. ಫೈನಲಿ ಜಿಮ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ನಡೆಯೋಕ್ಕಾಯ್ತಾ ಇಲ್ಲ, ಆ ಥರ ಬಿಟ್ಟೈತೆ. ಫಸ್ಟ್ನೇ ದಿನನೇ ನಮ್ಮ ಹುಡುಗಂಗಂತೂ ಫುಲ್ ಸುಸ್ತಾಗ್ಬಿಟ್ಟೈತೆ. ನನಗೂ ಅವನಿಗೂ ಇಬ್ರಿಗೂ. ನಿಮಗೆ ಮನೆ ಹತ್ರ ಹೋದ್ಮೇಲೆ ಸಿಗ್ತೀನಿ, ಇಲ್ಲ ಟೀ ಕುಡಿಯೋಕೆ ಹೋಗ್ತೀವಿ, ಅಲ್ಲಿ ಸಿಗ್ತೀನಿ ಗೈಸ್. ವಾಟ್ ನಾನ್ಸೆನ್ಸ್ ಇಟ್ ಈಸ್. ಬಾದಾಮಿ ಹಾಲು ಕುಡಿತಾ ಇದೀವಿ ಗೈಸ್. ಬಿಸಿಲಿಗೆ ಜಿಮ್ಮಿಗೆ ಹೋಗಿ ಬಂದಿದ ತಕ್ಷಣ ಬಾದಾಮಿ ಹಾಲು ಕುಡಿಬೇಕಂತೆ, ಅದಕ್ಕೆ ಬಾದಾಮಿ ಹಾಲು ಕುಡಿತಾ ಇದೀವಿ. ನೋಡಿ, ನಾನು ಚೆಲ್ಕೊಂಡೆ, ಅವನು ಚೆಲ್ಕೊಂಡ. ಆಮೇಲೆ ಸಿಗ್ತೀನಿ ಕುಡ್ದಾದ್ಮೇಲೆ. ಹುಷಾರ್ ಗೈಸ್, ಬಾಯ್ ಮಚ್ಚೆ. ಓಟ್ ಬತ್ತೀಯಾ? ಟಾಟಾ. ಇನ್ನೂ ನೋಡ್ದಂಗಿಲ್ಲ. ಓಟ್ ಬಾ ಗೈಸ್. ಇವಾಗ ಅವನು ಮನೆ ಹತ್ರ ಬಿಟ್ಟಿದ್ದಾಯ್ತು. ನಾವು ಮನೆ ಹತ್ರ ಹೋಗುವ. ನೋಡಿ, ಯಾರೋ ಮೊಟ್ಟೆ ಹೊಡೆದ್ಬಿಟ್ಟವ್ರೆ. ಸ್ವಲ್ಪ ಕಾಸು ಜಾಸ್ತಿ ಆಗೈತೆ ಅನ್ಸುತ್ತೆ. ನೋಡಿ, ಮೊಟ್ಟೆ ಹೊಡೆದ್ಬಿಟ್ಟವ್ರೆ, ಕಾಸು ಜಾಸ್ತಿ ಆಯಿತು ಅನ್ಸುತ್ತೆ. ಸೊ ಅದಕ್ಕೆ ಎಲ್ಲೇ ಎಷ್ಟ್ಬಿಟ್ಟು ಹೋಗ್ಬಿಟ್ಟವ್ರೆ. ಇವಾಗ ನಾವು ಮನೆಗೆ ಹೋಗೋಣ. ಅವನು ಹೋಯ್ತವನೆ, ಹತ್ತವನೆ ಮನೆಗೆ. ನಾವು ಹೋಗುವ, ಮನೆ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಬನ್ನಿ ಗೈಸ್. ಮನೆ ಹತ್ರ ಬಂದಿದ್ದಾಯಿತು. ಅವನು ಮನೆ ಹತ್ರ ಬಿಟ್ಟೆ, ನಾನು ಮನೆ ಹತ್ರ ಬಂದು ಮೆಟ್ಲು ಹತ್ತುತ್ತಾ ಇದ್ದೀನಿ. ಫುಲ್ಲು ಕೈಯೇ ಕಾಲೆಲ್ಲ ನೋಯ್ತೈತೆ, ತೊಡೆ ಎಲ್ಲ ಫುಲ್ಲು ಪೇಯ್ನ್ ಆಗ್ತೈತೆ. ಫಸ್ಟ್ನೇ ದಿನ ಅಲ್ವಾ, ಸೊ ಅದಕ್ಕೆ ನಿಮಿಷ ಕೀ ಬಂದಿತ್ತು. ಅದಕ್ಕೆ ಒಂದು 2-3 ದಿನ ಹೋದರೆ ಕರೆಕ್ಟ್ ಆಗುತ್ತೆ. ಸೊ ಅಲ್ಲಿವರೆಗೂ ಸ್ವಲ್ಪ ಪೇಯ್ನ್ ಇರುತ್ತೆ. ಮೆಟ್ಲು ಹತ್ತಕ್ಕೆ, ಮೆಟ್ಲು ಇಳಿಯೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಗೈಸ್, ಓಡಾಡೋಕ್ಕೆ. ಒಂದು 2-3 ದಿನ ಅದಕ್ಕೆ ನೋಡೋಣ. ಚಾಲೆಂಜಾಗಿ ತೊಗೊಂಡಿದ್ದೀನಿ, ಜಿಮ್ಗೆ ಹೋಗ್ಬೇಕು ಕಂಟಿನ್ಯೂಸ್ ಆಗಿ, ಬಿಡಬಾರ್ದು ಅಂತ. ಅದೇನಾಗುತ್ತೋ ಗೊತ್ತಿಲ್ಲ. ಮನೆಗೆ ಹೋದ್ಮೇಲೆ ಸಿಗ್ತೀನಿ
ಗೈಸ್ ಮನೆಯಿಂದ ಹೊರಟಿ ಅಂಗಡಿ ಹತ್ರ ಬಂದೆ ವೀಡಿಯೋ ಮಾಡೋದು ಮರ್ತೋಗ್ಬಿಟ್ಟಿತ್ತು. ಯಾಕಂದರೆ ಜಿಮ್ಮಿಂದ ಬಂದು ಮಲಿಕೋಗ್ಬಿಟ್ಟಿದ್ದೆ, ಕೈಕಾಲೆಲ್ಲ ನೋವ್ತಾಯಿತ್ತು ಅಂತ. ಎದ್ದು ನೋಡಿದ್ರೆ ಟೈಮಾಗಿ ಹೋಗ್ಬಿಟ್ಟಿತ್ತು. ಪಟ ಅಂತ ರೆಡಿ ಆಗ್ಬಿಟ್ಟು ಇವಾಗ ಅಂಗಡಿ ಹತ್ರ ಬಂದಿದ್ದೀನಿ. ಅಂಗಡಿ ಹತ್ರ ಬಂದು ಎಲ್ಲ ಎತ್ತಿಟ್ಟಿದ್ದಾಯಿತು. ಅದೊಂದೈತೆ ಎತ್ತಿಡೋಕ್ಕಾಗಲ್ಲ, ಕೈ ನೋವ್ತೈತೆ. ಸೊ ಅದಕ್ಕೆ ಯಾರ್ಯಾರು ಬಂದಾಗ ಅಣ್ಣ ಬಂದಾಗ ಎತ್ತಿಡಬೇಕು. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಹಳೆ ವೀಡಿಯೋಸ್ ಎಲ್ಲ ನೋಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಈ ಚಾನಲ್ ಹೊಸಬ್ರಾಗಿದ್ದರೆ, ಚಾನಲ್ನ ನನ್ನ ವೀಡಿಯೋ ನೋಡ್ತಾ ಇರೋದು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಲ್ಲಿ ಇವತ್ತಿನ ದಿನ ಸ್ಟಾರ್ಟ್ ಮಾಡ್ತೀನಿ ಮತ್ತೆ. ಗೈಸ್ ಅವಾಗಲೇ ಅಂಗಡಿ ಓಪನ್ ಮಾಡಿ ಅಂಗಡಿ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಫಿಶ್ ಟ್ಯಾಂಕ್ ಎಲ್ಲ ತೊಳೆದೆ. ಫಿಶ್ ಟ್ಯಾಂಕು ಗಲೀಜಾಗಿತ್ತು, ನಿಮಗೆ ತೋರಿಸ್ಲಿಲ್ಲ. ಅದೆಲ್ಲ ತೊಳೆದಿದ್ದಲ್ಲ, ಯಾಕಂದರೆ ನಾವು ಕೆಲಸ ಮಾಡ್ತೀವಿ ಆದರೆ ತೋರಿಸಲ್ಲ, ಏನು ಮಾಡಲ್ಲ, ಆ ಥರ ಇರ್ತೀವಿ. ಅದಕ್ಕೆ ತೋರ್ಸಕ್ಕೆ ಹೋಗಿಲ್ಲ. ಇವಾಗ ಟೀ ಕುಡಿಯೋಕೆ ಹೋಗ್ತಾ ಇದ್ದೀವಿ. ಕಿಶನ್ ಭಾಯ್ ಕರ್ಕೊಂಡು ಹೋಯ್ತವ್ರೆ. ಕಿಶನ್ ಭಾಯ್ ಅಲ್ಲಿ ಹೋಯ್ತವ್ರೆ. ಟೀ ಕುಡಿಯೋಕೆ ಹೋಗ್ತಾ ಇದ್ದೀನಿ. ಟೀ ಕುಡಿಯೋ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಬನ್ನಿ. ಈ ಬಿಸಿಲಲ್ಲಿ ಈ ವೆದರಲ್ಲಿ ಟೀ ಕುಡಿಯೋ ಬದಲು ಸೋಡಾ ಕುಡಿತಾ ಇದ್ದೀವಿ ನೋಡಿ. ಸೋಡಾ ಚೆನ್ನಾಗೈತೆ. ಅಂಗಡಿ ಹತ್ರ ಹೋದ್ಮೇಲೆ ಸಿಗ್ತೀನಿ. ಓಕೆ ಗೈಸ್, ಅಂಗಡಿಯಿಂದ ಮನೆಗೆ ಹೋಗ್ತಾ ಇದ್ದೀನಿ. ಟೈಮ್ ಬಂದು 2 ಗಂಟೆ ಆಗಿದೆ. ಊಟಕ್ಕೆ ಹೋಗ್ತಾ ಇದ್ದೆ, ಹೊಟ್ಟೆ ಹಸಿತಾಯಿತ್ತು. ಊಟಕ್ಕೆ ಹೋಗ್ತಾ ಇದ್ದೀನಿ. ಕಾಲು ಸಿಕ್ಕಾಪಟ್ಟೆ ನೋವ್ತೈತೆ ಗೈಸ್. ಕಾಲು ಕೈ ಎಲ್ಲ ಫುಲ್ಲು ಪೈನು. ಮೆಟ್ಲು ಇಳಿಯೋಕ್ಕಾಗಲ್ಲ, ಮೆಟ್ಲು ಹತ್ತಿದ್ರೆ ಇಳಿಯೋಕ್ಕಾಗಲ್ಲ, ಆ ಥರ ಆಗ್ಬಿಟ್ಟೈತೆ. ಗಾಡಿ ರಿವರ್ಸ್ ಎಳಿಯೋಕ್ಕಾಯ್ತಲ್ಲ, ಆ ಥರ ಆಗ್ಬಿಟ್ಟೈತೆ. ನಿಮಗೆ ಡೈರೆಕ್ಟ್ ಮನೆ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಬನ್ನಿ, ಇಲ್ಲ ಅಂಗಡಿಗೆ ಬರ್ಬೇಕಾದ್ರೆ ಸಿಗ್ತೀನಿ ಊಟ ಆದಮೇಲೆ. ಸೊ ಗೈಸ್ ಫೈನಲಿ ಊಟ ಗೀಟ ಎಲ್ಲ ಆಯ್ತು. ಇವಾಗ ಅಂಗಡಿ ಕಡೆ ಹೋಗ್ತಾ ಇದ್ದೆ, ಅಂಗಡಿ ಕಡೆ ಹೋಗ್ಬಿಟ್ಟು ಸಿಗ್ತೀನಿ. ಗೈಸ್ ನಾನು ಅಂಗಡಿಗೆ ಬಂದ್ಬಿಟ್ಟು ಕಿಶನ್ ಬಗ್ಗೆ ಊಟ ತಗೊಂಡು ಹೋಗಕ್ಕೆ ಬಂದಿದ್ದೀನಿ ಹೋಟ್ಲಿಗೆ. ವಾಯ್ಸ್ ಕೇಳಿಸ್ತಿಲ್ಲ ಅಂದರೆ ನಾನು ವಾಯ್ಸ್ ಡಬ್ಬಿಂಗ್ ಮಾಡ್ತೀನಿ, ಬಿಡ್ರಿ ಆಯಿತು ಹೋಲಿ. ಇವಾಗ ಪಾರ್ಸಲ್ ತೊಗೊಂಡು ಹೋಗೋಣ. ಬಂದವ್ರೆ ಟೀ ಕುಡಿಯೋಕ್ಕೆ, ದೊಡ್ಡವ್ರು ಬಂದವ್ರು ನೋಡಿ. ನೋಡಿ ಹೆಂಗ ಒಳ್ಳೆ ಕಳ್ಳ ಇದ್ದಂಗೆ. ಬಂದು 20 ರೂಪಾಯಿ ಟೋಕನ್ ಹಾಕಕ್ ನೋಡ್ತಾವನೆ. ನೋಡಿ ಟೀಗೆ ಎಲ್ಲ ಕುಡಿದಾಯ್ತು. ಇವಾಗ ಅಂಗಡಿ ಕಡೆ ಹೋಗೋಣ. ಕಿಶನ್ ಭಾಯ್ ಫೋನ್ ಮಾಡಿದ್ರು, ಬೈತವ್ರೆ ಎಷ್ಟೊತ್ತು ಬಂದಿಲ್ಲ ಅಂತ. ಇವಾಗ ಅವರು ಬಿಲ್ ಪೇ ಮಾಡ್ತವ್ರೆ. ಬಿಲ್ ಪೇ ಮಾಡಿ ಬಂದಿದ ತಕ್ಷಣ ನಾನು ಹೋಗ್ತೀನಿ, ನಡ್ಕೊಂಡೇ ಹೋಗ್ತೀನಿ. ಕಾಲು ನೋವ್ತೈತೆ ಗೈಸ್ ಫುಲ್ಲು. ಬೆಳಗ್ಗೆ ಜಾಲಿ ಥರ ಹೋಗ್ಬಿಟ್ಟು ಇವಾಗ ಖಾಲಿ ಥರ ಕಾಲೆಲ್ಲ ನೋಡ್ಕೊಂಡು ಓಡಾಡ್ತಾ ಇದ್ದೀನಿ. ಏನು ಮಾಡೋಣ ಹೇಳಿ, ಆದರೂ ಹೋಗ್ಬೇಕು ಗೈಸ್, ಬಿಡಬಾರ್ದು. ಬನ್ನಿ ಅವ್ರು ಬಂದಮೇಲೆ ತೋರಿಸ್ತಾವ. ನೋಡಿ ಗೈಸ್, ಅವನು ಅಂಗಡಿ ಹತ್ರ ಬಿಟ್ಬಿಟ್ಟು ಅವನು ಹೋಯ್ತವನೆ. ಇವಾಗ ನಾನು ಅಂಗಡಿ ಹತ್ರ ಹೋಗ್ತೀನಿ. ನೋಡಿ ಮೊನ್ನೆಣ್ಣ ನಿಂತವ್ರೆ. ನಿಮ್ಗೆ ಆಮೇಲೆ ಸಿಗ್ತೀನಿ. ಹೊಸ ಗಾಡಿ ಎತ್ಕೊಂಡು ಹೊಸ ಗಾಡಿ ಎತ್ಕೊಂಡು ನಮ್ಮ ಹೊಟ್ಟೆ ಉಡ್ಸೋಕ್ಕೆ ಬರ್ತಾರೆ ಗೈಸ್, ಹೊಸ ಗಾಡಿ ತಗೊಂಡು. ಸೊ ಹೇಗೆ ಗೈಸ್, ಅವಾಗಿಂದ ಸಿಗೋಕ್ಕಾಗಿರಲಿಲ್ಲ, ಕಸ್ಟಮರ್ಸ್ ಎಲ್ಲ ಜಾಸ್ತಿ ಇದ್ದರು. ಅದಕ್ಕೆ ಕ್ಲೋಸಿಂಗ್ ಮಾಡಿದ್ದು ತೋರಿಸಿಲ್ಲ. ಇವಾಗ ಡೈರೆಕ್ಟ್ ಕ್ಲೋಸ್ ಮಾಡಿರೋದೇ ತೋರಿಸ್ತಾ ಇದ್ದೀನಿ. ಎಲ್ಲರೂ ಹೋದರು, ಮನೆ ಅಣ್ಣನೂ ಅಲ್ಲಿದ್ದಾರೆ, ಮಾತಾಡ್ತಾ ಇದ್ದಾರೆ ಫೋನಲ್ಲಿ. ಇವಾಗ ನಾನು ಎಲ್ಲ ಆಯಿತು, ಎಲ್ಲ ಕ್ಲೋಸ್ ಗೀಸ್ ಎಲ್ಲ ಮಾಡಿದಾಯಿತು. ಸಿಕ್ಕಾಪಟ್ಟೆ ಕಾಲು ನೋವ್ತೈತೆ ಗೈಸ್, ಸಿಕ್ಕಾಪಟ್ಟೆ. ಮೆಟ್ಲು ಇಳಿಯೋಕ್ಕೆ ಆಗ್ತಾಯಿಲ್ಲ, ಆ ಥರ ನೋವ್ತೈತೆ. ನಾಳೆ ಬೆಳಗ್ಗೆ ಹೋಗ್ತೀನಿ, ಎಲ್ಲೋ ಗೊತ್ತಿಲ್ಲ. ಸರಿ, ಇವಾಗ ಎಲ್ಲರೂ ಹೋದರು, ಮನೆ ಅಣ್ಣನೂ ಹೋದರು. ಇವಾಗ ನಾನು ಹೋಗ್ತೀನಿ ಮನೆಗೆ. ಮನೆ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಬನ್ನಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಆಯ್ತು. ಸೊ ಫೈನಲಿ ಅಂಗಡಿಯಿಂದ ಮನೆ ಹತ್ರ ಬಂದಿದ್ದಾಯಿತು. ಮೆಟ್ಲತ್ತುತ್ತಾ ಇದ್ದೀನಿ, ಕಾಲೆಲ್ಲ ನೋವ್ತೈತೆ, ಹೊಟ್ಟೆ ಬೇರೆ ಹಸಿತೈತೆ. ಹೋಗಿ ಊಟ ಮಾಡಿ ಚೆನ್ನಾಗೆ ಮಲಿಕಣದ. ನಿಮ್ಗೇನಾರ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನನ್ನ ಚಾನಲ್ಗೆ ಯಾರು ಹೊಸದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಟಮ್ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.